ನಮಸ್ಕಾರ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಪ್ರೀತಾ. ಜ್ಯೋತಿಷ್ಯ ಅನ್ನುವಂಥದ್ದು ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅಂತ ಅಂದ್ರೆ ಜ್ಯೋತಿಷ್ಯವಿಲ್ಲದೆ ಜೀವನ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ಬಂದಿದೆ. ಯಾಕೆ ಅಂದ್ರೆ ಪ್ರತಿಯೊಂದು ಒಳ್ಳೆಯದು ಅಥವಾ ಕೆಡುಕು ಎರಡರಲ್ಲೂ ಕೂಡ ನಾವು ಜ್ಯೋತಿಷ್ಯವನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಗುರೂಜಿ ಅವರಿದ್ದಾರೆ. ಅವರ ಜೊತೆ ಮಾತಾಡ್ತಾ ರಾಶಿ ಭವಿಷ್ಯ, ಫಲಾನುಫಲ ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ. ಕಾರ್ಯಕ್ರಮವನ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞ ಹಾಗೆ ವಾಸ್ತು ತಜ್ಞರಾಗಿರುವಂತಹ ಮಂಜುನಾಥ್ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡಿದ್ದಾಯ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಪಂಚಾಂಗ ಮತ್ತೆ ತಿಥಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುರೂಜಿ ನೋಡಿ, 28 ಏಪ್ರಿಲ್ 2025 ಈ ಅಮಾವಾಸ್ಯೆ ಕಳೆದಿರುವಂಥ ಮರ್ದಿನ ಇವತ್ತು ಸೋಮವಾರ ವಿಶೇಷ ದಿನ. ಪ್ರಥಮ ತಿಥಿ ಆಗಿರುವಂಥದ್ದು ಶುಕ್ಲ ಪಕ್ಷ. ಅಮಾವಾಸ್ಯೆ ಕಳೆದು ಬರುವಂಥ ದಿನಗಳಲ್ಲಿ ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ನಕ್ಷತ್ರ ಬಂದು ಭರಣಿ ನಕ್ಷತ್ರ ಆಗಿರುವಂಥದ್ದು. ಆಯುಷ್ಮಾನ ಯೋಗ ಇವತ್ತು ತುಂಬ ವಿಶೇಷವಾಗಿ ಶತ್ರುಘ್ನ ಕರ್ಣ ಅಂತ ಹೇಳ್ತೀವಿ. ಮತ್ತು ಇವತ್ತು ವಾರ ಸೋಮವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು 6 ಗಂಟೆ 1 ನಿಮಿಷ ಸೂರ್ಯೋದಯ ಮತ್ತು 6 ಗಂಟೆ 32 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮತ್ತು ಮುಹೂರ್ತ ಭಾಗದಲ್ಲಿ ಇವತ್ತು ನೋಡೋದಾದ್ರೆ ತುಂಬಾ ವಿಶೇಷವಾಗಿ 7 ಗಂಟೆ 35 ನಿಮಿಷಕ್ಕೆ ರಾಹುಕಾಲ ಪ್ರಾರಂಭ ಆಗುವಂಥದ್ದು, 9 ಗಂಟೆ 9 ನಿಮಿಷಕ್ಕೆ ಅಂತ್ಯವಾಗುವಂಥದ್ದು. ಯಮಗಂಡ ಕಾಲ ಬಂದು 10 ಗಂಟೆ 43 ನಿಮಿಷದಿಂದ 12 ಗಂಟೆ 17 ನಿಮಿಷ. ಗುಳಿಕ ಕಾಲ ಬಂದು 1 ಗಂಟೆ 51 ನಿಮಿಷದಿಂದ 3 ಗಂಟೆ 25 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವು ನೋಡೋದಾದ್ರೆ 11 ಗಂಟೆ 52 ನಿಮಿಷದಿಂದ 12 ಗಂಟೆ 42 ನಿಮಿಷ. ಈ ರೀತಿ ಒಂದು ಇವತ್ತಿನ ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿರುವಂಥದ್ದು. ವಾರದ ಮೊದಲನೇ ದಿನದಲ್ಲಿ ಯಾವ ರೀತಿ ಪಂಚಾಂಗ ಮತ್ತೆ ತಿಥಿ ಇದೆ ಅನ್ನುವಂಥದ್ದನ್ನ ಗುರೂಜಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ದ್ವಾದಶ ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಬಂದು ಮೇಷರಾಶಿ. ಗುರೂಜಿ, ಇತ್ತೀಚೆಗೆ ನಿಮಗೆ ಹತಾಶೆ ಅನಿಸಿದಲ್ಲಿ ಇಂದು ಸರಿಯಾದ ಆಲೋಚನೆಗಳು ನಿಮಗೆ ಸಿಗುತ್ತದೆ. ಕಾರ್ಯಗಳು ಇವತ್ತು ಕಾರ್ಯಗತವಾಗುವಂಥದ್ದು. ನಿಮಗೆ ಅಗತ್ಯ ಇರುವ ಸಮಾಧಾನ ಕೂಡ ಇವತ್ತಿನ ದಿನ ಆಗಿರುವಂಥದ್ದು. ಮೇಷರಾಶಿಗೆ ಸಮಾಧಾನ ಇದ್ರೆ ಇವತ್ತಿನ ದಿನ ಶುಭವಾಗಿರುತ್ತೆ. ಹಾಗೆ ಮುಂದಿನ ರಾಶಿಗೆ ಹೋಗೋಣ. ಗುರೂಜಿ, ವೃಷಭ ರಾಶಿ. ಒಂದು ಲಾಭಕರವಾದ ದಿನ. ನೀವು ದೀರ್ಘಕಾಲಕ್ಕೆ ಅನಾರೋಗ್ಯದಿಂದ ಏನಾದರೂ ಬಳಲ್ತಿದ್ರೆ ಅದನ್ನ ಪರಿಹಾರ ಹುಡುಕಲು ಇವತ್ತು ಸೂಕ್ತವಾಗಿರುವಂಥ ದಿನ ಅಂತ ಹೇಳ್ತೀವಿ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶುಭ ದಿನ ಇವತ್ತು ವೃಷಭ ರಾಶಿಯವರದಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಅಂದರೆ ವಾರದ ಮೊದಲನೇ ದಿನ ಶುಭವಾಗಲಿದೆ ಅನ್ನುವಂಥದ್ದನ್ನ ಗುರೂಜಿ ಅವರು ಹೇಳ್ಕೊಟ್ಟಿದ್ದಾರೆ. ಹಾಗೆ ಮುಂದಿನ ರಾಶಿ ಬಗ್ಗೆ ಹೋಗೋಣ. ಮುಂದಿನ ರಾಶಿ ಮಿಥುನ ರಾಶಿ. ಗುರೂಜಿ, ಮಕ್ಕಳು ನಿಮ್ಮ ಸಂಜೆಯನ್ನು ಉಲ್ಲಾಸಮಯವಾಗಿಸುತ್ತಾರೆ. ಮಂಕು ಕವಿದ ಮತ್ತು ಒತ್ತಡದ ದಿನಕ್ಕೆ ಇವತ್ತು ಮಂಗಳ ಹಾಡಲು ಒಂದು ಸಂತೋಷ ಕೂಟವನ್ನು ಯೋಜಿಸುತ್ತೀರಾ. ಅದರಿಂದ ಮನೋರಂಜನೆ ವಿನೋದಕ್ಕಾಗಿ ಇವತ್ತು ಹೆಚ್ಚಿನ ದಿನಮಾನಸದಲ್ಲಿ ಹೆಚ್ಚು ಒಂದು ಟೈಮ್ ಸ್ಪೆಂಡ್ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ದಿನ ಚೆನ್ನಾಗಿರುವಂಥದ್ದು. ಮಿಥುನ ರಾಶಿಯವರಿಗೂ ಕೂಡ ವಾರದ ಮೊದಲನೇ ದಿನ ಒಳ್ಳೆಯದಾಗಲಿದೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಹಾಗೆ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಹಾಗೆ ಅದರ ಫಲಾನುಫಲ ಹೇಗಿದೆ ಅನ್ನುವಂಥದ್ದನ್ನ ಇವತ್ತು ನೋಡ್ತಾ ಹೋಗೋಣ. ಸ್ನೇಹಿತರು ಮತ್ತು ಸಂಬಂಧಿಗಳೊಡನೆ ಆನಂದಿಸುವಂಥ ದಿನ ಮತ್ತು ಸ್ನೇಹವನ್ನು ಸ್ವಲ್ಪ ಹಳೆಯ ಕಾಲದ ಮಿತ್ರರು ಇವತ್ತು ಸಿಗುವಂಥ ದಿನ. ಬಹುದಿನದ ಮಿತ್ರರ ಜೊತೆ ಹರಟೆ ಮತ್ತು ಅವರ ಜೊತೆ ಒಂದು ಕಾಲ ಕಳೆಯುವಂಥ ದಿನ ಇವತ್ತು ಕರ್ಕಾಟಕ ರಾಶಿಯವರದು ದಿನದ ಒಂದು ವಿಶೇಷವಾಗಿರುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೂ ಕೂಡ ವಿಶೇಷವಾದ ದಿನ ಆಗಿದೆ. ಹಾಗೆ ಒಂದು ಕುಂಡಲಿ ಇದೆ ಗುರೂಜಿ. ಕುಂಡಲಿಯನ್ನ ತಗೊಂಡು ಆ ನಂತರ ಮುಂದಿನ ರಾಶಿಗಳಿಗೆ ಹೋಗೋಣ. ಖಂಡಿತ ಹೇಳಿ. ಕುಂಡಲಿ ಕಳಿಸಿರುವಂತಹವರು ಅವರ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಗುರೂಜಿ. ಅವರ ಡೇಟ್ ಆಫ್ ಬರ್ತ್ ಬಂದು 11/12/2002. ಓಕೆ. ಅವರು ಹುಟ್ಟಿರುವಂತಹ ಸಮಯ ಬಂದು 5:02 ಬೆಳಗಿನ ಜಾವ 5:02 ಈ ಸಮಯಕ್ಕೆ ಹುಟ್ಟಿದ್ದಾರೆ. ಅವರ ಪ್ರಶ್ನೆ ಬಂದು ಅವರ ಮುಂದಿನ ಭವಿಷ್ಯದ ಬಗ್ಗೆ ಇದೆ. ಹಾಗೆ ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ, ಅಂದ್ರೆ ಮದುವೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ. ಸೊ ಅವರ ವೈವಾಹಿಕ ಜೀವನ ಯಾವ ರೀತಿ ಸಾಗುತ್ತೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ ಗುರುಜಿ. ಹುಟ್ಟಿರೋ ಊರು ಕಳಿಸಿದಾರಮ್ಮ ಇವರು? ಹೌದು, ಬೆಂಗಳೂರಿನಲ್ಲಿ ಹುಟ್ಟಿರೋದು ಗುರುಜಿ. ಓಕೆ. ನೋಡಿ, ಯಾರು ಕಳಿಸಿದ್ದಾರೆ ಮಾಹಿತಿ ಪ್ರಕಾರದಲ್ಲಿ 11/12/2002 ಬೆಳಗಿನ ಜಾವ 5 ಗಂಟೆ 2 ನಿಮಿಷ ಬೆಂಗಳೂರು ಅಲ್ವಾ? ಹೌದು. ಸೊ ಈ ಮಾಹಿತಿ ಪ್ರಕಾರದಲ್ಲಿ ನೋಡೋದಾದ್ರೆ ಇವರು ಹುಟ್ಟಿರೋ ವಾರ ಬಂದು ಬುಧವಾರ ಬರುತ್ತೆ. ಶತಾಭಿಷ ನಕ್ಷತ್ರ
ಮತ್ತು ಕುಂಭರಾಶಿ ಬರುವಂಥದ್ದು. ಸೊ ವೃಶ್ಚಿಕ ಲಗ್ನದ ಜಾತಕ ಇವ್ರದ್ದು. ಸೊ ಇವರಿಗೆ ನಡೀತಿರುವಂಥ ದಶಾಭುಕ್ತಿ ಈಗ ಶನಿ ಮಹಾದಶೆಯಲ್ಲಿ ಶನಿ ಭುಕ್ತಿ ನಡೀತಿದೆ. ಶನಿ ತೃತೀಯ ಮತ್ತು ಚತುರ್ಥಾಧಿಪತಿಯಾಗಿ ಇವರಿಗೆ ಒಳ್ಳೆ ಪೊಸಿಷನಲ್ಲಿ, ಅಂದರೆ ಇವರಿಗೆ ಗ್ರಹ ಸ್ಥಿತಿ ತುಂಬ ಚೆನ್ನಾಗಿರುವಂಥದ್ದು, ಅಷ್ಟಮದಲ್ಲಿ ಶನಿ ಇರುವಂಥದ್ದು. ಒಂದೇನೆಂದರೆ ಶನಿ ಜಾತಕದಲ್ಲಿ ವಕ್ರಿ ಇದ್ದಾಗ ಕ್ರಿಯಾತ್ಮಕತೆ ಹೆಚ್ಚಿರುತ್ತೆ. ಈ ವ್ಯಕ್ತಿ ಯಾರಿರ್ತಾರೆ ಅಂದರೆ ಒಂದಲ್ಲದೆ ಎರಡು ಕೆಲಸ ಮಾಡುವಂಥದ್ದು, ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು, ಆಮೇಲೆ ಎಲ್ಲ ಕೆಲಸಗಳಲ್ಲೂ ಒಂದು ಪರಿಪೂರ್ಣತೆ ಜಾಸ್ತಿ ಇರುತ್ತೆ. ಆಮೇಲೆ ಇವರ ಜಾತಕದಲ್ಲಿ ಗುರು ವಕ್ರಿಯಾಗಿರೋದ್ರಿಂದ ಯಾರು ಏನು ಇವರಿಗೆ ಯಾವುದೇ ಒಂದು ವಿಚಾರ ತಿಳಿಸಿದ್ರು ಬೇಗ ಒಪ್ಕೊಳ್ಳಲ್ಲ. ಅಂದರೆ ತುಂಬ ತರ್ಜುಮೆ ಮಾಡಿ, ಅಂದರೆ ದೇ ವಿಲ್ ನಾಟ್ ಕನ್ವಿನ್ಸ್ ಈಸಿಲಿ ಅಂತ ಹೇಳ್ತಾರೆ. ಸೊ ಅವರಿಗೆ ಸರಿಯಾಗಿ ಅನಿಸ್ತು ಅಂತಂದರೆ ಇವರ ಜಾತಕದಲ್ಲಿ ಒಂದು ಒಪ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಅಂತ ಹೇಳ್ತೀವಿ. ಮತ್ತು ಲಗ್ನಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ಅವ್ರಿಗಾಗಿ ಅವ್ರು ಖರ್ಚು ಮಾಡ್ಕೊಳ್ಳೋವಂಥ ವ್ಯಕ್ತಿತ್ವ ಅಂತ ನೋಡ್ತಾ ಬರ್ತೀವಿ. ಅಂದರೆ ಅವರಿಗೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಸೇವಿಂಗ್ಸ್ ಕಮ್ಮಿ ಅಂತ ಹೇಳ್ತೀವಿ. ಲಾಸ್ಟ್ ಅಬೌಟ್ ಒಂದು 2.5 ಇಯರ್ಸಿಂದ ರಾಶಿಯ ಜಾತಕಸ್ಥರಿಗೆ, ಕುಂಭರಾಶಿಯವರಿಗೆ ಒಂದು ಸಾಡೆ ನಡೀತಾ ಇರೋದ್ರಿಂದ ಸ್ವಲ್ಪ ಸಮಯ ನಿಧಾನ ನಡೀತಿತ್ತು ಅಂತ ನೋಡ್ಬೋದು. ಆದರೆ ದಶಾಭುಕ್ತಿ ಶನೇಶ್ವರರು ತುಂಬ ಚೆನ್ನಾಗಿ ಗ್ರಹ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋದ್ರಿಂದ ಒಳ್ಳೆಯದು. ಲಗ್ನಕ್ಕೆ ರಾಹುಕೇತು ಇರೋದ್ರಿಂದ ಈ ಲಗ್ನಕ್ಕೆ ಸ್ವಲ್ಪ ಕುಜದೋಷ, ರಾಹುಕೇತು ದೋಷ ಸ್ವಲ್ಪ ಕಂಡು ಬರ್ತಾ ಇದೆ. ಇವ್ರಿಗೇನು ಎಂಗೇಜ್ಮೆಂಟ್ ಆಗಿದೆ ಅಂತ ತಿಳಿಸಿದರೆ ಮದುವೆಗಿನ ಮುಂಚೆ ಈ ಪರಿಹಾರಗಳು, ಅಂದರೆ ಲಗ್ನಕ್ಕೆ ರಾಹುಕೇತು ಇರೋದ್ರಿಂದ ರಾಹುಕೇತು ಶಾಂತಿ, ಅಂದರೆ ಎಲ್ಲೇ ಒಂದು ಕಾಳಹಸ್ತಿ ಹತ್ರ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಾಹುಕೇತು ಶಾಂತಿ ಮಾಡಿಸುವಂಥದ್ದು, ಮತ್ತು ಒಂದು ಕುಜ ಶಾಂತಿ ನದಿ ತೀರದಲ್ಲಿ ಅಥವಾ ಎಲ್ಲಾದರೂ ದೇವಸ್ಥಾನದಲ್ಲಿ ಕುಜ ಶಾಂತಿ ಮಾಡಿಕೊಂಡ್ರೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ಸಾಂಸಾರಿಕ ಸುಖ ಕೂಡ ಚೆನ್ನಾಗಿರುತ್ತೆ. ಮದುವೆ ಆದಮೇಲೂ ಕೂಡ ಕೆಲಸ ಮಾಡುವಂಥ ಯೋಗ, ಮತ್ತು ಅದರಿಂದ ಧನದ ಒಂದು ಉತ್ಪತ್ತಿ, ಅಂದರೆ ಫೈನಾನ್ಷಿಯಲ್ ಕಂಡೀಷನ್ಸ್ ಅಂತ ತೊಗೊತೀವಿ, ಅದು ತುಂಬ ಚೆನ್ನಾಗಿದೆ. ಆದರೆ ಶನಿಗೂ ಬುಧನಿಗೂ ಸಂಬಂಧ ಇರೋದ್ರಿಂದ ಸ್ವಲ್ಪ ಅಪ್ರೆನ್ಸೇಷನ್, ಅಂದರೆ ತುಂಬ ಒಂದು ಏನೋ ಮುಂದಾಲೋಚನೆ ಮಾಡೋದು, ಅಂದರೆ ತುಂಬ ಲೈಕ್ ಏನೋ ಒಂದು ಕಲ್ಪನೆ ಮಾಡ್ಕೊಳ್ಳೋವಂಥ ಯೋಚನೆಗಳಿರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಇವರು ಜೀವನದಲ್ಲಿ ತುಂಬ ಚೆನ್ನಾಗಿ ಬೆಳೀತಾರಮ್ಮ. ಧನ್ಯವಾದಗಳು ಗುರೂಜಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು. ಹಾಗೆ ಪರಿಹಾರವನ್ನ ಕೂಡ ಸೂಚಿಸಿದ್ದಾರೆ ಗುರೂಜಿಯವರು. ಮುಂದಿನ ದ್ವಾದಶ ರಾಶಿಗೆ ಹೋಗೋಣ ಗುರೂಜಿ. ಸಿಂಹ ರಾಶಿ ಫಲಾನುಫಲ ಇದೆ, ದಿನ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಹೇಳಿ ಗುರೂಜಿ. ಸಿಂಹ ರಾಶಿಯವರಿಗೆ ಇವತ್ತು ಕೆಲವು ಹಿನ್ನಡೆ ಅನುಭವಿಸುವಂತ ಸಾಧ್ಯತೆ ಇದೆ. ಧೃತಿಗೆಡಬೇಡಿ, ನಿರೀಕ್ಷಿತ ಫಲಿತಾಂಶ ಪಡಲು ಕಠಿಣ ಪರಿಶ್ರಮ ಪಡಿ, ಅದರಿಂದ ನಿಮ್ಮ ದಿನ ಶುಭವಾಗಿಸಿ ಅಂತ ತಿಳಿಸ್ತಾ ಇದ್ದೇನೆ. ದಿನವೂ ಕೂಡ ಶುಭವಾಗಲಿದೆ ಸಿಂಹ ರಾಶಿಯವರಿಗೆ. ಮುಂದಿನ ರಾಶಿಗೆ ಹೋಗೋಣ. ಕನ್ಯಾ ರಾಶಿ, ಅವರ ದಿನ ಭವಿಷ್ಯ ಯಾವ ರೀತಿ ಇದೆ? ರಾಶಿಯ ಜಾತಕಸ್ಥರಿಗೆ ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಪಡೆಯಲು ಇವತ್ತು ಒಂದು ಶುಭ ದಿನವಾಗಿರುವಂಥದ್ದು. ನೀವು ಕೆಲಸ ಮಾಡುವ ವಿಧಾನದ ಒಂದು ಬದಲಾವಣೆ ಅವಶ್ಯಕತೆ ಇದೆ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ಮತ್ತು ಇನ್ನೂ ನಿಮಗೆ ಹೆಚ್ಚು ಅದರಿಂದ ಮನ್ನಣೆ ಕೂಡ ಸಿಗುವಂಥದ್ದು ರಾಶಿಯ ಜಾತಕಸ್ಥರಿಗೆ ನೋಡ್ತಾ ಬರ್ತೀವಿ. ಹಾಗಾದ್ರೆ ಮುಂದಿನ ರಾಶಿಗೆ ಹೋಗೋಣ. ತುಲಾ ರಾಶಿ ಗುರುಜಿ. ನಗುವಿನ ಚಿಕಿತ್ಸೆ ಎಲ್ಲಾ ಸಮಸ್ಯೆಗಳಿಗೂ ಮದ್ದಾಗಿರುವುದರಿಂದ ನಿಮ್ಮ ಅನಾರೋಗ್ಯ ಗುಣಪಡಿಸಲು ಇವತ್ತು ನಗುವಿನ ಚಿಕಿತ್ಸೆಯನ್ನು ಬಳಸಿ. ಅಂದ್ರೆ ನಗು ಅನ್ನೋದು ಒಂದು ಎಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಅಂದ್ರೆ ನಿಮ್ಮ ದುಃಖ ದುಮ್ಮಾನಗಳನ್ನು ದೂರ ಮಾಡೋದ್ರಿಂದ ಹೆಚ್ಚು ನಗುಮುಖದೊಂದಿಗೆ ಇವತ್ತು ನಿಮ್ಮ ದಿನ ಪ್ರಾರಂಭಿಸಿ. ದಿನವಿಡೀ ನಿಮಗೆ ಚೆನ್ನಾಗಿರುವಂಥದ್ದು ತುಲಾರಾಶಿಯವರಿಗೆ ಆಗಿರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ನಗು ಒಂದೇ ಪರಿಹಾರ ಅನ್ನುವಂಥದ್ದನ್ನ ನಾವು ಇರುಕರಿಂದ ತಿಳ್ಕೊಂಡು ಬಂದಿರುವಂಥದ್ದು. ಅದೇ ವಿಚಾರವಾಗಿ ಗುರೂಜಿಯವರು ಕೂಡ ಇವತ್ತು ಅವರ ಪರಿಹಾರ ಯಾವ ರೀತಿ ಇರುತ್ತೆ ಇವತ್ತಿನ ದಿನದ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆ ಮುಂದಿನ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿ ಗುರೂಜಿ. ವೃಶ್ಚಿಕ ರಾಶಿ, ಪ್ರೀತಿ ಪಾತ್ರರೊಡನೆ ಹಂಚಿಕೊಳ್ಳಬೇಕಾದ ಭಾವನೆ, ಸಹೋದ್ಯೋಗಿಗಳು ಮತ್ತು ಹಿರಿಯರ ಸಂಪೂರ್ಣ ಸಹಕಾರದಿಂದ ಕಚೇರಿಯಲ್ಲಿ ಕೆಲಸ ಬೇಗ ಮುಗಿಯುವಂಥದ್ದು. ಅದರಿಂದ ಬೇಗ ಮನೆಗೆ ಹೊರಡಿ ಹೆಚ್ಚು ಸಮಯಾವಕಾಶ ಮನೆಯ ಸದಸ್ಯರೊಂದಿಗೆ ಕಳೆಯೋದ್ರಿಂದ ವೃಶ್ಚಿಕ ರಾಶಿಯ ದಿನ ಶುಭವಾಗಿರುವಂಥದ್ದು. ನಿಮ್ಮ ಮನೆಯ ಸದಸ್ಯರೊಟ್ಟಿಗೆ ಹೆಚ್ಚು ದಿನ ಸಮಯವನ್ನ ಕಳೆಯಿರಿ, ಆಗ ನಿಮ್ಮ ದಿನ ಶುಭವಾಗಲಿದೆ ಅನ್ನುವಂಥದ್ದನ್ನ ಗುರೂಜಿಯವರು ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಒಳ್ಳೆಯದಾಗ್ಲಿ. ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಧನಸ್ಸು ಗುರೂಜಿ. ಧನಸ್ಸು ರಾಶಿಯವರು ಇಂದು ಇಡೀ ದಿನ ಸ್ವಲ್ಪ ಮನೋರಂಜನೆಗಾಗಿ, ವಿನೋದಕ್ಕಾಗಿ ಸ್ವಲ್ಪ ಸಮಯ ವ್ಯಯ ಮಾಡುವಂಥದ್ದು. ಆದರೆ ಅದು ಯಾವುದೇ ಸಮಸ್ಯೆ ಇಲ್ಲ. ಅದರಿಂದ ನಿಮಗೆ ಹೆಚ್ಚು ಉಲ್ಲಾಸಮಯವಾಗಿ ಆನಂದಮಯವಾಗಿರುವಂಥದ್ದು ದಿನ ಶುಭವಾಗಿರುತ್ತೆ. ಧನಸ್ಸು ರಾಶಿಯವರಿಗೂ ಕೂಡ ದಿನ ಶುಭವಾಗಲಿದೆ ಅನ್ನುವಂಥದ್ದನ್ನ ಗುರೂಜಿ ಸೂಚಿಸಿದ್ದಾರೆ. ಹಾಗಾಗಿ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ದಿನ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಅವರ ಫಲಾನುಫಲ ಯಾವ ರೀತಿ ಇದೆ ಗುರೂಜಿ ಇವತ್ತಿನ ದಿನ? ಮಕರ ರಾಶಿಯವರಿಗೆ ಇವತ್ತು ಒತ್ತಡರಹಿತವಾಗಿರುವಂಥ ದಿನ. ಸ್ವಲ್ಪ ಹೆಚ್ಚು ನಿಮ್ಮ ಕಚೇರಿಯಲ್ಲಿ ಆಗಿರ್ಬೋದು ಮತ್ತು ನೀವು ವ್ಯಾಪಾರಸ್ಥರಾಗಿದ್ದರೆ ಕೆಲಸ ಸ್ಥಳದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ. ಅದರಿಂದ ಒತ್ತಡ ಕಮ್ಮಿ ಆಗುತ್ತೆ ಮತ್ತು ದಿನ
ತುಂಬಾ ಶುಭವಾಗಿರುತ್ತೆ. ದಿನ ಶುಭವಾಗಲಿದೆ, ಎಲ್ಲವೂ ಕೂಡ ಒಳ್ಳೆಯದಾಗ್ಲಿ ಅಂತ ಆಶಿಸ್ತಾ ಮುಂದಿನ ರಾಶಿಗೆ ಹೋಗೋಣ. ಕುಂಭರಾಶಿ. ಕುಂಭರಾಶಿಯವರ ಫಲಾನುಫಲ ಯಾವ ರೀತಿ ಇದೆ ಇವತ್ತಿನ ದಿನ ಗುರುಜಿ? ನಿಮ್ಮ ಭರವಸೆ ಒಂದು ಸಮೃದ್ಧಿ, ಪರಿಮಳಯುಕ್ತ, ಬೆರಗುಗೊಳಿಸುವ ಹೂವಿನ ಹಾಗೆ ಅರಳುವಂತ ದಿನ ಇವತ್ತು. ಆ ವಿಚಾರದಲ್ಲಿ ನಿಮ್ಮ ಮನೆಯ ಸದಸ್ಯರು ನಿಮ್ಮೊಂದಿಗೆ ಅನೇಕ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಾರೆ. ಅದನ್ನ ಸರಿಯಾಗಿ ಆಲಿಸಿ ಸೂಕ್ತವಾದ ಪರಿಹಾರವನ್ನು ತಿಳಿಸಿ, ಅದರಿಂದ ನಿಮ್ಮ ದಿನ ಕುಂಭರಾಶಿಯವರಿಗೆ ಚೆನ್ನಾಗಿರುವಂಥದ್ದು. ಕುಂಭರಾಶಿಯವರಿಗೂ ಕೂಡ ಇವತ್ತಿನ ದಿನ ಬಹಳ ಒಳ್ಳೆಯ ದಿನ ಅಂತ ಸೂಚಿಸಿದ್ದಾರೆ. ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಅವರ ಫಲಾನುಫಲ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಗುರುಜಿ ಅವರು ಹೇಳ್ತಾರೆ. ರಾಶಿಯ ಜಾತಕಸ್ಥರು ಇವತ್ತು ಆರೋಗ್ಯವನ್ನು ಸುಧಾರಿಸಲು ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತೀವಿ. ಮತ್ತು ಇವತ್ತು ಸಾಕಷ್ಟು ಸಮಯ ಹೊಂದಿರ್ತೀರಾ. ಯಾರು ವಿದೇಶ ಸಂಪರ್ಕಗಳನ್ನು ಹೊಂದಿರ್ತೀರೋ ಅವರು ಆ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಥ ಒಂದು ಹಣ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಹೂಡಿಕೆ ಮತ್ತು ವಿದೇಶ ವಹಿವಾಟುಗಳಲ್ಲಿ ಇರುವಂಥವರು ಎಚ್ಚರಿಕೆಯಿಂದ ಮೀನರಾಶಿಯವರು ಇರಬೇಕಾಗುತ್ತೆ. ಮೀನರಾಶಿಯವರ ಫಲಾನುಫಲಗಳನ್ನ ನೋಡಿದ್ದಾಯ್ತು, ಹಾಗೆ ದ್ವಾದಶ ರಾಶಿಯ ಫಲಾನುಫಲಗಳನ್ನ ಗಮನಿಸಿದ್ದು ಆಯ್ತು. ಹಾಗೆ ಮೇ ಮಾಸದಲ್ಲಿ ಸಿಂಹರಾಶಿಯವರ ಫಲಾನುಫಲ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಗುರುಜಿಯವರು ಹೇಳ್ತಾರೆ. ನಾವು ಸಿಂಹರಾಶಿಯವರ ಮೇ ತಿಂಗಳಿನ ಫಲಾನುಫಲದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಿ. ಸೊ ನಮ್ಮ ಮೊದಲನೇ ಪ್ರಶ್ನೆ ರೆಡಿ ಇದೆ ಗುರುಜಿ. ಮೇ ತಿಂಗಳಿನಲ್ಲಿ ಸಿಂಹರಾಶಿಯವರ ವಿಚಾರವಾಗಿ ಬರೋದಾದ್ರೆ ನವಗ್ರಹಗಳ ಗೋಚರ ಪ್ರಭಾವ ಯಾವ ರೀತಿ ಇದೆ, ಅದ್ರ ಬಗ್ಗೆ ರಾಶಿ ಫಲಗಳು ಏನನ್ನ ಹೇಳ್ತವೆ? ನೋಡಿ, ತುಂಬ ಒಳ್ಳೆಯ ವಿಚಾರ. ಪ್ರತಿಯೊಂದು ರಾಶಿಯ ಒಂದು ಫಲ ಹೇಳಬೇಕಾದಾಗ ನವಗ್ರಹಗಳ ಗೋಚಾರ ಅದರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ತುಂಬ ನೋಡ್ತಾ ಬರ್ತೀವಿ. ಮೊದಲನೇದಾಗಿ ನಾವು ಮೇ 18ನೇ ತಾರೀಕು ರಾಹುಕೇತುವಿನ ಬದಲಾವಣೆ ಅಂತ ನೋಡ್ತಾ ಬರ್ತೀವಮ್ಮ. ರಾಹು ಒಂದು ಅಷ್ಟಮ ಸ್ಥಾನದಿಂದ ಸಿಂಹರಾಶಿಯವರಿಗೆ ಸಪ್ತಮಕ್ಕೆ ಬರುವಂಥದ್ದು, ಮತ್ತು ದ್ವಿತೀಯದಲ್ಲಿ ಕೇತು ಇರುವಂಥದ್ದು, ಅದು ಲಗ್ನಕ್ಕೆ ಬರುವಂಥದ್ದು. ಅಂದರೆ ರಾಶಿಯ ಜಾತಕಸ್ಥರಿಗೆ ರಾಶಿಗೆ ಕೇತು ಬರುವಂಥದ್ದು. ಸೊ ಇದರ ಪ್ರಭಾವ, ರಾಹುಕೇತುವಿನ ಪ್ರಭಾವ ಅತ್ಯಂತ ಪ್ರಮುಖವಾಗಿರುವ ಒಂದು ಗ್ರಹದ ಗೋಚಾರ. ಇಷ್ಟು ದಿನ ಅಷ್ಟಮ ಸ್ಥಾನದಲ್ಲಿ ಏನು ಸಿಂಹರಾಶಿಯವರಿಗೆ ಅಷ್ಟಮ ರಾಹುವಿನ ಪ್ರಭಾವ, ಹೇಗೆ ಅಷ್ಟಮ ಶನಿಯ ಪ್ರಭಾವ ಇರುತ್ತೋ ಅದೇ ರೀತಿ ಅಷ್ಟಮ ರಾಹು ಪ್ರಭಾವ ಈಗ ಪ್ರಾರಂಭ ಆಗುವಂಥದ್ದು. ಮುಂಬರುವ ದಿನದಲ್ಲಿ ಅಷ್ಟಮ ಶನಿ ಕೂಡ ಇವರಿಗೆ ದೋಷ ಬರುವಂಥದ್ದು ಅಂತ ಹೇಳ್ತೀವಿ. ಎರಡನೇದಾಗಿ ಬಹುಮುಖ್ಯವಾಗಿ ನಾವು ರಾಶಿಯ ಜಾತಕಸ್ಥರಿಗೆ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಬಹುಮುಖ್ಯ ಮೇ 15ನೇ ತಾರೀಕಂದು ಗುರುಬಲ ಬರ್ತಾ ಇದೆ. ಗುರುಬಲ ಬಂದಾಗ, ಲಾಭ ಸ್ಥಾನಕ್ಕೆ ಗುರುಬಲ ಬಂದಾಗ ಯಥೇಚ್ಛವಾಗಿ ಒಳ್ಳೆಯ ಶುಭ ಫಲಗಳು ಬರುವಂಥದ್ದು. ಯಾರ್ಯಾರು ಸಿಂಹರಾಶಿಯವರು ಇಷ್ಟು ದಿನ ಮದುವೆ ಇತ್ಯಾದಿಗಳು ನಿಧಾನವಾಗಿದ್ದವು, ಶುಭ ಕಾರ್ಯಗಳು ನಿಧಾನವಾಗಿದ್ದವು, ಮತ್ತು ಇನ್ನೂ ಹೆಚ್ಚು ಏನೋ ಎಷ್ಟೋ ಒಂದು ಒಳ್ಳೆ ಕೆಲಸಗಳು ಸ್ವಲ್ಪ ತಡವಾಗ್ತಿದ್ದೆವು, ಗುರುಬಲದಿಂದ ಸಮಸ್ತ ಒಂದು ಎಲ್ಲ ಗ್ರಹಗಳ ದೋಷ ಇದ್ರೂ ಕೂಡ ಗುರುಬಲ ಒಂದು ಗುರುದೃಷ್ಟಿನೇ ಪ್ರಮುಖವಾಗಿರುವಂಥದ್ದು ನಮ್ಮ ವೀಕ್ಷಕರಲ್ಲಿ ಹೇಳ್ತಾ ಇದ್ದೀವಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ 12 ವರ್ಷಕ್ಕೊಂದ್ಸತಿ ಬರುವಂಥ ಗುರುಬಲ, ಅಂದರೆ ಪ್ರತಿ ವರ್ಷನೂ ಗುರುಬಲದಲ್ಲಿ ಬದಲಾವಣೆ ಆಗುತ್ತೆ. ಆದರೆ ಗುರು ಮಿಥುನ ರಾಶಿಗೆ ಬರುವಂಥದ್ದು 12 ವರ್ಷಕ್ಕೊಂದ್ಸತಿ. ಸೊ 12 ವರ್ಷದ ಗುರುಬಲ ಇವರಿಗೆ, ಅಂದರೆ ಲಾಭ ಸ್ಥಾನಕ್ಕೆ ಗುರು ಬರೋದು ಅತ್ಯಂತ ಶುಭವಾಗಿರುವಂಥದ್ದು ಹೇಳ್ತೀವಿ. ಎಲ್ಲ ಕೆಲಸ ಕಾರ್ಯಗಳು ತುಂಬ ಆಗುತ್ತೆ. ಮತ್ತು ರಾಶಿಯಾಧಿಪತಿ ಸೂರ್ಯ ಅಂತ ಹೇಳ್ತಾರೆ. ಸೊ ರಾಶಿಯಾಧಿಪತಿ ಸೂರ್ಯ ಒಂದು ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಮೇ 15ನೇ ತಾರೀಕು ಬದಲಾವಣೆ ಆಗ್ತಿರುವಂಥದ್ದು. ಮತ್ತು ಇಲ್ಲಿ ನಮಗೆ ಸಿಂಹರಾಶಿಯವರಿಗೆ ಬುಧ ಏನಂತಂದರೆ ದ್ವಿತೀಯ ಮತ್ತು ಲಾಭಾಧಿಪತಿ ಅಂತ ಹೇಳ್ತಾರೆ. ಸೊ ಇದು ಕೂಡ ಸೂರ್ಯನೊಟ್ಟಿಗೆ ರಾಶಿಯಾಧಿಪತಿಯ ಗೋಚಾರ ಜೊತೆ ಆಗ್ತಾ ಇರೋದ್ರಿಂದ ಮೇ 6ನೇ ತಾರೀಕಂದು ಭಾಗ್ಯಸ್ಥಾನಕ್ಕೆ ಬುಧ ಬರುವಂಥದ್ದು, ಮತ್ತು ಮೇ 23ನೇ ತಾರೀಕು ದಶಮಕ್ಕೆ ಬುಧ ಬರುವಂಥದ್ದು. ಇದು ಕೂಡ ತುಂಬ ವಿಶೇಷವಾಗಿರುವಂಥ ಬದಲಾವಣೆಗಳು. ಬಹುಮುಖ್ಯವಾಗಿ ನಾನು ಹೇಳ್ದಂಗೆ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ, ಒಂದು ರಾಹುಕೇತುವಿನ ಬದಲಾವಣೆ ಆಗಿರ್ಬೋದು, ಮತ್ತು ಗುರು ಗ್ರಹದ ಒಂದು ಬದಲಾವಣೆ, ಅದಲ್ದಿರ ಮತ್ತು ರಾಷ್ಟ್ರಾಧಿಪತಿಯಾದ ಸೂರ್ಯನ ಬದಲಾವಣೆ ಮತ್ತು ಬುಧನ ಬದಲಾವಣೆ, ಇಷ್ಟು ಒಂದು ನವಗ್ರಹಗಳ ಗೋಚಾರ ಅದರದೇ ಆದ ಫಲಗಳನ್ನು ನಾವು ವಿಸ್ತೃತವಾಗಿ ನೋಡ್ತಾ ಬರ್ತೀವಿ. ಮತ್ತು ಈ ಮಾಸದಲ್ಲಿ ತುಂಬ ವಿಶೇಷ ಅಂದ್ರೆ ಗ್ರಹಗಳ ಬದಲಾವಣೆ ಅಲ್ದಿರ ಕೆಲವೊಂದು ವಿಶೇಷ ದಿನಗಳಿರುತ್ತಮ್ಮ. ಸೊ ಆ ವಿಚಾರವಾಗಿ ನೋಡೋದಾದ್ರೆ ಒಂದು ಮೇ 2ನೇ ತಾರೀಕು ರಾಮಾನುಜಾಚಾರ್ಯ ಜಯಂತಿ ಅಂತ ಹೇಳ್ತೀವಿ. ರಾಮಾನುಜಾಚಾರ್ಯ ಅಂದ್ರೆ ಒಂದು ವಿಶೇಷವಾದ ಗುರುಗಳು. ಯಾರಿಗೆ ಗುರುಗಳ ಒಂದು ಅನುಗ್ರಹ ಕಮ್ಮಿ ಇರುತ್ತೋ, ಗುರುವಿನ ಒಂದು ಪ್ರಭಾವ ಕಮ್ಮಿ ಇರುತ್ತೋ, ಅವರು ಸಾಧ್ಯವಾದಷ್ಟು ಗುರುಗಳ ದೇವಸ್ಥಾನಕ್ಕೆ ಮೇ 2ನೇ ತಾರೀಕು ಹೋಗುವಂಥದ್ದು. 7ನೇ ತಾರೀಕು ತುಂಬ ವಿಶೇಷವಾಗಿ ಮೇ 7ನೇ ತಾರೀಕು ವಾಸವಿ ಜಯಂತಿ ಇರುವಂಥದ್ದು. ಮತ್ತು ಮೇ 8ನೇ ತಾರೀಕು ಬೃಹಸ್ಪತಿ ಜಯಂತಿ ಅಂತ ಹೇಳ್ತೀವಿ. ನೋಡಿ, ಬೃಹಸ್ಪತಿ ಅಂತಂದರೆ ಗುರುಗ್ರಹ ಅಂತ ಹೇಳ್ತೀವಿ. ಹೇಗೆ ರಾಶಿಯವರಿಗೆ ಗುರುಬಲ ಬರುತ್ತೋ, ಸೊ 8ನೇ ತಾರೀಕಿಗೆ ಬೃಹಸ್ಪತಿ ಜಯಂತಿ ಬರೋದ್ರಿಂದ ವಿಶೇಷವಾಗಿ ಗುರುವಿನ ಆರಾಧನೆ. ಯಾರು ಗುರು ಅಂತಂದರೆ ಒಂದು ಗುರು ಸಾಯಿಬಾಬಾ ಆಗಿರ್ಬೋದು, ಅಥವಾ
ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ಗುರು ದತ್ತಾತ್ರೇಯರಾಗಿರ್ಬೋದು, ತಾವು ಯಾವ ಗುರುಗಳಿಗೆ ಗುರು ಅಂತ ನಂಬಿರ್ತೀರೋ ಅವರು ಕೂಡ ಒಂದು ವಿಶೇಷವಾಗಿ ಅವರಿಗೆ ಒಂದು ನಮನ ಸಲ್ಲಿಸುವಂಥದ್ದು, ಒಂದು ಸನ್ಮಾನ ಮಾಡುವಂಥದ್ದು, ಆ ರೀತಿ ಮಾಡೋದ್ರಿಂದ ಬೃಹಸ್ಪತಿ ಜಯಂತಿ ಆಚರಣೆ ತುಂಬ ಒಳ್ಳೆಯ ರಾಜಯೋಗ ಸಿಂಹರಾಶಿಯವರಿಗೆ ಲಭಿಸುತ್ತೆ. 11ನೇ ತಾರೀಕು ನರಸಿಂಹ ಜಯಂತಿ ಅಂತ ಹೇಳ್ತೀವಿ ಮತ್ತು ಮೇ 12ನೇ ತಾರೀಕು ಬುದ್ಧ ಪೂರ್ಣಿಮಾ. ಸೊ ಪೂರ್ಣಿಮಾದಲ್ಲೇ ವಿಶೇಷ ಅಂದರೆ ಹುಣ್ಣಿಮೆಯಲ್ಲಿ ಬುದ್ಧ ಪೂರ್ಣಿಮಾ 12ನೇ ತಾರೀಕು ಮೇ 12ಕ್ಕೆ ಬರುವಂಥದ್ದು. ಮತ್ತು ಮೇ 24ನೇ ತಾರೀಕು ವಿಶೇಷವಾಗಿ ಶನಿಯ ಪ್ರದೋಷ ಅಂತ ಹೇಳ್ತೀವಿ. ಸೊ ಶನಿಯ ಪ್ರದೋಷದಂದು ಯಾರು ಶಿವನಿಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಗೆ ಅಭಿಷೇಕ ಮಾಡಿಸಿರ್ತಾರೋ ಅವರಿಗೆ ತುಂಬ ಒಳ್ಳೆಯ ಒಂದು ವರ ಸಿಗುವಂಥದ್ದು ಅಂತ ನೋಡ್ತಾ ಬರ್ತೀವಿ. ಸೊ ಈ ರೀತಿ ಒಂದು ಮೇ ಮಾಸದ ಅಂತ್ಯದಲ್ಲಿ 28ನೇ ತಾರೀಕು ಅಮಾವಾಸ್ಯೆ ಬರುವಂಥದ್ದು, ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಸೊ ಈ ನವಗ್ರಹಗಳ ಗೋಚಾರದೊಂದಿಗೆ ಈ ಒಂದು ವಿಶೇಷ ಜಯಂತಿಗಳು ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ಸಿಂಹರಾಶಿಯವರ ವಿಚಾರವಾಗಿ ಬರುವಂಥದ್ದು. ಹಾಗೆ ಗುರುಜಿ, ನೀವು ಹೇಳಿದ್ರಿ ಗ್ರಹಗಳ ಗೋಚರ ಪ್ರಭಾವ ಏನಿದೆ ಅದು ಸಿಂಹ ರಾಶಿಯವರ ಮೇಲೆ ವಿಸ್ತೃತವಾಗಿ ಹೇಗೆ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಹೇಳ್ಬೋದಾ ಗುರುಜಿ? ನೋಡಿ, ತುಂಬ ವಿಸ್ತೃತವಾಗಿ ಸಿಂಹರಾಶಿಯವರಿಗೆ ನೋಡಬೇಕಾದ್ರೆ ಮೊದಲನೇದಾಗಿ ರಾಹು ಕೇತುವಿನ ಬದಲಾವಣೆ. ರಾಹು ಸಪ್ತಮದಲ್ಲಿ ಬರುವಂಥದ್ದು, ಕೇತು ನಿಮ್ಮ ರಾಶಿಯಲ್ಲೇ ಬರುವಂಥದ್ದು. ಯಾರ್ಯಾರು ಸಿಂಹರಾಶಿಯವರು ಇಷ್ಟು ದಿನದಿಂದ ನಿಮ್ಮ ಒಂದು ಮದುವೆ ಇತ್ಯಾದಿ ಕಾರ್ಯಗಳು ಸ್ವಲ್ಪ ತಡವಾಗ್ತಿದೆಯೋ ಆ ಒಂದು ಒಳ್ಳೆಯ ವಿಚಾರ. ಯಾಕಂದರೆ ರಾಶಿಗೆ ಕೇತು, ಸಪ್ತಮಕ್ಕೆ ರಾಹು ಬರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲಿ ಮದುವೆ ಸೆಟ್ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆದರೆ ಮದುವೆ ಒಂದು ಸಂಬಂಧಗಳ ವಿಚಾರದಲ್ಲಿ ಏನೋ ಒಂದು ಸ್ವಲ್ಪ ಅನುಮಾನಾಸ್ಪದಗಳು, ಅಂದರೆ ಯಾವುದೇ ಒಂದು ಸಂಬಂಧ ಬಂದರೆ ಇವರಿಗೆ ಏನೋ ಒಂದು ಡೌಟ್ ಅಂತ ಹೇಳ್ತಾರಲ್ಲ, ಆ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಸ್ವಲ್ಪ ಹುಷಾರಾಗಿರಬೇಕು. ಅಂದರೆ ಡಬಲ್ ವೆರಿಫಿಕೇಷನ್, ಅಂದರೆ ಮದುವೆ ಇತ್ಯಾದಿ ವಿಚಾರದಲ್ಲಿ. ಮತ್ತು ಗುರುಬಲದ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿ ಯಥೇಚ್ಛವಾಗಿ ಲಾಭಸ್ಥಾನದಲ್ಲಿ ಗುರು ಬರೋದ್ರಿಂದ ಮದುವೆ ಸೆಟ್ ಆಗುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದು, ಹಣದ ಹರಿವು ಹೆಚ್ಚಾಗುವಂಥದ್ದು ಮತ್ತು ಹೆಚ್ಚು ಎಷ್ಟು ದಿನದಿಂದ ಒಂದು ಹಣದ ಕೊರತೆ, ಹಣದ ಒಂದು ಬ್ಲಾಕೇಜಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ಯಥೇಚ್ಛವಾಗಿ ಗುರುಬಲ ಬರೋದ್ರಿಂದ ಅದು ಕೂಡ ಕ್ಲಿಯರ್ ಆಗುತ್ತೆ. ಇದರಿಂದ ಇನ್ನೂ ಸಕಾರಾತ್ಮಕವಾಗಿ ಹೇಳ್ಬೇಕಂತಂದರೆ ಧೈರ್ಯ, ಸಾಹಸ, ಪರಾಕ್ರಮ ತುಂಬ ಚೆನ್ನಾಗಾಗುವಂಥದ್ದು, ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ವೃದ್ಧಿ ಆಗುವಂಥದ್ದು. ಮತ್ತು ಸಿಂಹರಾಶಿಯ ಜಾತಕಸ್ಥರು ಯಾರಿರ್ತಾರೆ, ಹಣ್ಣು, ಹೂವು, ತರಕಾರಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಆರ್ಥಿಕ ಲಾಭ ಆಗುವಂಥದ್ದು, ಆರ್ಥಿಕ ವೃದ್ಧಿ ಆಗುವಂಥದ್ದು, ಸಂತೃಪ್ತಿಯಿಂದ ಜೀವನ ನಡೆಸುವಂಥದ್ದು ಈ ಮಾಸದಲ್ಲಿ ನೋಡ್ತೀವಿ. ಕುಟುಂಬದಲ್ಲಿ ಅಭಿವೃದ್ಧಿ ಜಾಸ್ತಿ. ವ್ಯವಸಾಯದಿಂದ ಆದಾಯ, ಯಾರು ಅಂದರೆ ರೈತರು ಇರ್ತಾರೋ, ಕೃಷಿಕರು ಇರ್ತಾರೋ ಅವರಿಗೆ ಈ ಒಂದು ಮಾಸದಲ್ಲಿ ಹೆಚ್ಚು ಆದಾಯ ಇರುವಂಥದ್ದು ನೋಡ್ತೀವಿ. ಮತ್ತು ಸಂಪತ್ತು ವೃದ್ಧಿ ಆಗುವಂಥದ್ದು ನೋಡ್ತೀವಿ. ಮತ್ತು ಮಕ್ಕಳಿಂದ ಸಂತೋಷ, ಅಂದರೆ ಯಾರು ಸಿಂಹರಾಶಿಯವರ ಮಕ್ಕಳು ಅಂದರೆ ಅವ್ರ ಸಂತಾನ ಅಂತ ಹೇಳ್ತೀವಿ, ಹೆಣ್ಣಾಗಲಿ ಗಂಡಾಗಲಿ, ಸೊ ಆ ವಿಚಾರದಲ್ಲಿ ಅವರಿಗೆ ಸಂತಾನದ ವಿಚಾರವಾಗಿ ಹೆಚ್ಚು ಒಳ್ಳೆ ಖುಷಿ ವಿಚಾರಗಳು ಅಂತ ಹೇಳ್ತೀವಿ. ಮತ್ತು ಕಾರ್ಯಕ್ಷೇತ್ರದಲ್ಲಿ ತುಂಬ ವಿಶೇಷವಾಗಿ ಇವರಿಗೆ ಒಳ್ಳೆಯ ಒಂದು ಸನ್ಮಾನ ಮತ್ತು ಒಂದು ಒಳ್ಳೆಯ ಒಂದು ರೆಕಗ್ನೈಸೇಷನ್ಸ್ ಅಂತ ಹೇಳ್ತೀವಿ, ಮನ್ನಣೆ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ನಿದ್ದೆ ಚೆನ್ನಾಗಿ ಬರುವಂಥದ್ದು ಮತ್ತು ಒಂದು ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ತಾವು ಹೆಸರು ಮಾಡ್ತೀರಾ. ಅಂದರೆ ನೀವು ಯಾವುದೋ ಒಂದು ವೃತ್ತಿಯಲ್ಲಿ ವೈದ್ಯರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ನೀವು ಒಂದು ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಸ್ಥರಾಗಿರ್ಬೋದು, ಅದರಲ್ಲೂ ಕೂಡ ಹೆಸರು ಮಾಡುವಂಥದ್ದು. ಈ ರೀತಿ ವಿಸ್ತೃತವಾಗಿ ತುಂಬ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿ ಶುಭ ಕೆಲಸ ಕಾರ್ಯಗಳು ಆಗ್ತಾ ಬರುತ್ತಮ್ಮ. ಗುರುಜಿ, ಒಂದು ಕುಂಡಳಿ ಇದೆ, ಮುಂದಿನ ಪ್ರಶ್ನೆಗೆ ಹೋಗಕ್ಕೆ ಮುಂಚೆ ಅದನ್ನ ತಗೊಂಡ್ಬಿಡೋಣ. ಖಂಡಿತ. ಸುರೇಶ್ ಅಂತ 13/11/2000 ಇವರ ಡೇಟ್ ಆಫ್ ಬರ್ತ್, 7:45 ಬೆಳಗ್ಗೆ ಕೋಲಾರಿಂದ ಕಳಿಸಿರೋದು. ಇನ್ನೊಂದ್ಸತಿ ಪುನರಾವರ್ತನೆ ಮಾಡಿ. ಅವರ ಡೇಟ್ ಆಫ್ ಬರ್ತ್ 13/11/2000. ಅವರ ಹೆಸರು ಸುರೇಶ್ ಅಂತ. ಅವರ ಹುಟ್ಟಿರುವಂತಹ ಸಮಯ ಬಂದು 7:45 ಬೆಳಗ್ಗೆ ಕೋಲಾರಿಂದ ಬಂದಿರುವಂತಹದ್ದು. ಸೊ ಅವ್ರು ಕೇಳಿರುವಂತಹ ಕ್ವಶನ್ ಬಂದು ಅವರ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣದ ಬಗ್ಗೆ ಮತ್ತು ಅವರ ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿಯಾದಂತಹ ಕೆಲಸ ಅವರಿಗೆ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಕೇಳಿದ್ದಾರೆ ಗುರುಜಿ. ನೋಡಿ, ಖಂಡಿತ ಸುರೇಶನವ್ರು ಯಾರು ಪ್ರಶ್ನೆ ಕಳಿಸಿದ್ದಾರೆ, ಬುಧವಾರ ಹುಟ್ಟಿರುವಂಥದ್ದು, ಪುನರ್ವಸು ನಕ್ಷತ್ರ ಇವ್ರದ್ದು, ಮತ್ತು ಮಿಥುನ ರಾಶಿ ಅಂತ ಹೇಳ್ತೀವಿ. ಮತ್ತು ಇವರ ಒಂದು ಜಾತಕ ಧನುರ್ಲಗ್ನ. ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು, ಅದರಲ್ಲಿ ವಿಶೇಷವಾಗಿ ಹೈಯರ್ ಎಜುಕೇಷನ್ನಲ್ಲಿ ಚತುರ್ಥ, ಪಂಚಮ ಮತ್ತು ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. ನೋಡಿ, ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿಯಾದ ಒಂದು ಗ್ರಹರು ನಿಮಗೆ ಗುರು ಮತ್ತು ಒಂದು ಮಂಗಳ ಗ್ರಹ ತುಂಬ ಚೆನ್ನಾಗಿ ಜಾತಕದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿರುವಂಥದ್ದು. ಇದರಿಂದ ನಿಮ್ಮ ಉನ್ನತ ಶಿಕ್ಷಣ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ವಿಶೇಷವಾಗಿ ನಾವು ದಶಾಭುಕ್ತಿಗಳಂತ ಹೇಳ್ತೀವಿ.
ನಿಮಗೆ ಶನಿ ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ. ಮೇ 2025 ಶುಕ್ರ ಅಂತರ್ದಶಲ್ಲೇ ಇರ್ತೀರಾ. ಮೇ ಕಳೆದು ಜೂನ್ ನಂತರ ಸೂರ್ಯ ಅಂತರ್ದಶ ಬರೋದ್ರಿಂದ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ, ವಿದೇಶದಲ್ಲಿ ಹೋಗುವಂಥದ್ದು ಅಥವಾ ನಮ್ಮ ದೇಶಕ್ಕೆ ಸಂಬಂಧಪಟ್ಟಲ್ಲೇ ದೂರದ ರಾಜ್ಯ ಅಂದರೆ ನೀವು ಹೆಚ್ಚು ತಾವು ಕರ್ನಾಟಕದವರಿದ್ದರೆ ಡೆಲ್ಲಿ ಆ ಕಡೆ ಆ ಭಾಗದಲ್ಲಿ ಹೋಗುವಂಥದ್ದು, ಈ ರೀತಿ ಒಂದು ಉನ್ನತ ಶಿಕ್ಷಣ ತುಂಬ ಚೆನ್ನಾಗಿರುವಂಥದ್ದು. ಉನ್ನತ ಶಿಕ್ಷಣ ಚೆನ್ನಾಗಿ ಮುಗಿಸ್ತೀರಾ. ಅದು ಮುಗಿದ ನಂತರ ಮುಂದುವರೆದ ಲೈಫ್ ಅಂತ ಇವ್ರದ್ದೇನು ಅಥವಾ ಕೆಲಸ ಕಾರ್ಯಗಳ ವಿಚಾರವಾಗಿ ನೋಡೋದಾದರೆ ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ದಶಮ ಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಇವರು ಕೆಲಸ ಕಾರ್ಯಗಳಲ್ಲಿ ಈ ಟೆಕ್ನಿಕಲ್ ಎಜುಕೇಷನ್ನು ಅಥವಾ ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥದ್ದು, ಈಗ ಇರುವಂಥ ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗು, ಸೊ ಈ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ತುಂಬ ಯಶಸ್ಸು ಸಿಗುವಂಥದ್ದು ಆಗಿರುತ್ತಮ್ಮ. ಇವರಿಗೆ ಸ್ವಲ್ಪ ದಶಾಮುಕ್ತಿ ಪರಿಹಾರ ಇಷ್ಟೇ. ಇವ್ರಿಗೆ ನಡೀತಾ ಇರುವಂಥ ಶನಿ ಗ್ರಹದ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಪ್ರತಿ ಶನಿವಾರದ ಹೊತ್ತು 1/4 ಲೀಟ್ರು ಶನೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಕೊಟ್ಟು ಬರುವಂಥದ್ದು ಅಥವಾ ಶನಿ ಚಾಲಿಸವನ್ನು ಜಪ ಮಾಡುವಂಥದ್ದು, ಈ ರೀತಿ ಮಾಡ್ತಾ ಬಂದರೆ ಇವರಿಗೆ ಉನ್ನತ ಶಿಕ್ಷಣವೂ ಚೆನ್ನಾಗಿರುತ್ತೆ. ತದನಂತರ ಇವರಿಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲ ಆಗುತ್ತಮ್ಮ. ಸುರೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾಗೆ ಅದರ ಪರಿಹಾರ ಏನು ಅನ್ನುವಂಥದ್ದನ್ನು ಕೂಡ ಗುರುಜಿಯವರು ಸೂಚಿಸಿದ್ದಾರೆ. ಖಂಡಿತವಾಗ್ಲೂ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿ ಬೆಳೀಲಿ ಅಂತ ಆಶಿಸ್ತಾ ಗುರುಜಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಸಿಂಹ ರಾಶಿಯವರ ರಾಶಾಧಿಪತಿ ಏನಿದೆ ಅದರ ಗೋಚರದಿಂದ ರಾಶಿ ಫಲ ಹೇಗಿರುತ್ತೆ? ಅವರು ಮೇ ಮಾಸದಲ್ಲಿ ಏನನ್ನ ನಿರೀಕ್ಷಿಸಬಹುದು ಗುರುಜಿ? ನೋಡಿ, ಖಂಡಿತ ಒಳ್ಳೆ ಪ್ರಶ್ನೆ. ನೋಡಿ, ಸಿಂಹ ರಾಶಿಯವರಿಗೆ ರಾಶಾಧಿಪತಿಯ ಗೋಚಾರ ನಾನು ಆವಾಗಲೇ ತಿಳಿಸ್ದಂಗೆ ಭಾಗ್ಯಾಧಿಪತಿಯಾದ ಸೂರ್ಯ ದಶಮ ಸ್ಥಾನಕ್ಕೆ ಬರುವಂಥದ್ದು 15ನೇ ತಾರೀಕು ನಂತರ ತುಂಬ ಚೆನ್ನಾಗಾಗುವಂಥದ್ದು, ಯಥೇಚ್ಛವಾಗಿ ಗುರುಬಲ ಕೂಡ ಬರುವಂಥದ್ದು. ಈ ಮಾಸದ ಒಂದು ಫಲದಲ್ಲಿ ತಾವು ಮೃದು ಹೃದಯಗಳೇ ಆಗ್ತೀರಾ. ಸಂಗೀತ, ವಾದ್ಯ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂಥ ವಾದ್ಯಗಳಿಗೆ ಯಾರು ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಒಳ್ಳೆಯದು. ಕೌಟುಂಬಿಕವಾಗಿರುವಂಥದ್ದು, ಬಂಧು ಬಾಂಧವರಿಂದ ಹೆಚ್ಚು ವೃದ್ಧಿ ಆಗುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಒಳ್ಳೆಯದಾಗುವಂಥದ್ದು. ಮತ್ತು ಈ ತಿಂಗಳಲ್ಲಿ ಅತ್ಯಂತ ಶುಭ ಫಲ, ಆರೋಗ್ಯದಲ್ಲಿ ವೃದ್ಧಿ ಅಂತ ಹೇಳ್ತೀವಿ. ಮತ್ತೆ ಬಂಧುಗಳಿಂದ ಸಹಾಯ ಸಿಗುವಂಥದ್ದು. ವಿದೇಶದಲ್ಲಿ ಯಾರು ವಿಶೇಷವಾಗಿ ಸಿಂಹ ರಾಶಿಯ ಜಾತಕಸ್ಥರು ವಿದೇಶದಲ್ಲಿ ಇರ್ತೀರಾ, ವಿದೇಶದಲ್ಲಿ ತಾವು ಓದ್ತಿರ್ತೀರಾ, ವಿದೇಶದಲ್ಲಿ ತಾವು ವ್ಯಾಪಾರ ವಹಿವಾಟುಗಳು ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ವಿಶೇಷವಾದ ಲಾಭ. ವಿದೇಶದಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡ್ತಿರೋರಿಗೆ ಸಿಂಹ ರಾಶಿಯ ಜಾತಕಸ್ಥರಿಗೆ ಲಾಭ ಅಂತ ಹೇಳ್ತೀವಿ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಚಂಚಲತೆ ಜಾಸ್ತಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೀವು ಸ್ವಲ್ಪ ಸಮಾಧಾನವಾಗಿರಿ. ಆದರೆ ರಾಶಾಧಿಪತಿಯ ಗೋಚಾರ ವಿಶೇಷವಾಗಿ ಸೂರ್ಯ ಭಾಗ್ಯಸ್ಥಾನದಿಂದ ದಶಮಕ್ಕೆ ಸ್ಥಾನಕ್ಕೆ ಬರುವಂಥದ್ದು ಒಂದು ಬೂಸ್ಟ್ ಅಂತ ಹೇಳ್ಬೋದು. ಆ ವಿಚಾರದಲ್ಲಿ ಇವರಿಗೆ ಒಂದು ರಾಶಾಧಿಪತಿಯ ಗೋಚಾರ ತುಂಬ ಪ್ರಬಲವಾಗಿ ಪ್ರಮುಖವಾಗಿ ಹೆಚ್ಚು ಅನುಕೂಲತೆಗಳನ್ನು ಕೊಡುತ್ತಾ ಬರುತ್ತೆ. ಇನ್ನು ಈ ರಾಶಿಯ ವಿಚಾರವಾಗಿ ಬರೋದಾದ್ರೆ ಪರಿಹಾರಗಳೇನು, ಹಾಗೆ ಶುಭ ವರ್ಣ ಯಾವುದು, ಶುಭ ಸಂಖ್ಯೆ ಯಾವುದು ಅನ್ನುವಂಥದ್ದನ್ನ ಸೂಚಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ಸುತ್ತೆ. ನೋಡಿ, ಸಿಂಹರಾಶಿಯ ಜಾತಕಸ್ಥರಿಗೆ ಶುಭ ವರ್ಣ ಒಂದು ಈ ಒಂದು ಮಾಸದಲ್ಲಿ ಹೆಚ್ಚು ಒಂದು ಕೆಂಪು ವರ್ಣ ತುಂಬ ಚೆನ್ನಾಗಿ ಅಂತ ಹೇಳ್ತೀವಿ, ಅಥವಾ ಪಿಂಕ್ ಈಸ್ ದ ಕಲರ್ ವಿಚ್ ಈಸ್ ಅಟ್ರಾಕ್ಟಿವ್ ಅಂತ ಹೇಳ್ತೀವಿ. ಆ ಒಂದು ವರ್ಣನ ಇವರು ಹೆಚ್ಚು ಇದು ಮಾಡ್ಬೋದು. ಮತ್ತು ರಾಶಿಯ ಜಾತಕಸ್ಥರು ಹೆಚ್ಚು ಶುಭ ಸಂಖ್ಯೆ ಅಂತ ಹೇಳಿದ್ರೆ 1 ಅಥವಾ 3 ಅಂತ ಹೇಳ್ತೀವಿ. ಅಂದರೆ ಅವರ ಮೊಬೈಲ್ ನಂಬರ್ ಆಗಿರ್ಬೋದು, ಫ್ಲ್ಯಾಟ್ ನಂಬರ್ ಆಗಿರ್ಬೋದು, ಆ ವಿಚಾರದಲ್ಲಿ ಹೆಚ್ಚು ಟೋಟಲ್ ಮಾಡಿದಾಗ 1 ಬರುವಂಥದ್ದು, ಅಥವಾ ಅವರೊಂದು ಅಪಾರ್ಟ್ಮೆಂಟ್ ಖರೀದಿ ಮಾಡ್ತಾ ಇದ್ದಾರೆ, ಸೈಟ್ ಖರೀದಿ ಮಾಡ್ತಿದ್ರೆ 1 ಅಥವಾ 3 ಸಂಖ್ಯೆಯನ್ನು ಹೆಚ್ಚು ಬಳಸಿ ಅಂತ ಹೇಳ್ತೀವಿ. ಮತ್ತು ಹೆಚ್ಚು ಒಂದು ಶುಭ ದಿನ ಅಂತ ನಾವು ಈ ಒಂದು ಮಾಸದಲ್ಲಿ ಹೆಚ್ಚು ಭಾನುವಾರದತ್ತು ಏನಾದರೂ ಒಂದು ಒಳ್ಳೆ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಇವರಿಗೆ ತುಂಬ ಚೆನ್ನಾಗಾಗುತ್ತಮ್ಮ. ಧನ್ಯವಾದಗಳು ಗುರೂಜಿ. ಖಂಡಿತವಾಗ್ಲೂ ಗುರೂಜಿಯವರು ಇವತ್ತಿನ ಪಂಚಾಂಗ ತಿಥಿ ಮತ್ತೆ ದ್ವಾದಶ ರಾಶಿಗಳ ಫಲಾನುಫಲ ಹಾಗೆ ಸಿಂಹ ರಾಶಿಯವರ ಫಲಾನುಫಲ ಎಲ್ಲವನ್ನ ಕೂಡ ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ. ಹಾಗೆ ನಿಮ್ಮ ಪ್ರಶ್ನೆಗಳೇನಿದಾವೆ ಎಲ್ಲವಕ್ಕೂ ಕೂಡ ಉತ್ತರವೂ ಕೂಡ ದೊರಕಿದೆ ಅಂತ ಅನ್ಕೋತೀನಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ. ಧನ್ಯವಾದಗಳು.